ಇವತ್ತು ಮಂಡ್ಯದಲ್ಲಿ ಕೆರೆಗೋಡು ಅಂತಕ್ಕಂಥ ಗ್ರಾಮ, ಕೆರೆಗೋಡು ಗ್ರಾಮದ ಗ್ರಾಮ ಪಂಚಾಯಿತಿ ವತಿಯಿಂದ ನಿರ್ಣಯವನ್ನ ಮಾಡಿ 100 ಅಡಿ ಎತ್ತರದ ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಧ್ವಜವನ್ನು ಹಾರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಅದನ್ನ ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ದಬ್ಬಾಳಿಕೆ ಮಾಡಿ ಗುಂಡಾಗರ್ದಿ ಮಾಡಿ ಆ ಧ್ವಜವನ್ನು ಇಳಿಸ್ತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ದರ್ಪ ಇವತ್ತು ನೆತ್ತಿಗೇರಿದೆ. ನಾನು ನೇರವಾಗಿ ಮಾನ್ಯ ಗೃಹ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಹೇಳ್ತೇನೆ, ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡಿಸ್ತಕ್ಕಂಥ ಪರಿಸ್ಥಿತಿಯನ್ನ ನಿಮ್ಮ ಸರ್ಕಾರವೇ ನಿರ್ಮಾಣ ಮಾಡ್ತಾ ಇದೆ. ಆದೇಶಕ್ಕೆ ಗೌರವ ಕೊಡಬೇಕು. ಮತ್ತೆ ಧ್ವಜ ಹಾಕ್ಬಿಟ್ಟಿದ್ದಾರೆ, ಒಂದು ವಾರ ಹಾರಾಟ ಮಾಡಿದೆ. ಹಾರಾಟ ಮಾಡಿದ್ಮೇಲೆ ಆ ಧ್ವಜ ತೆಗೆದಿರೋದು ತಪ್ಪು. ಮತ್ತೆ ಅಲ್ಲೇ ಆ ಧ್ವಜವನ್ನ ಹಾಕ್ಬೇಕು. ನಿಮ್ಗೇನ ಪ್ರಾಬ್ಲಮ್? ಕಾಂಗ್ರೆಸ್ ಅವರಿಗೆ ಹನುಮಂತನ್ ಕಂಡ್ರೆ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ಕೋರ್ಟ್ಗೆ ಹಾಕಿ, ಪಂಚಾಯತಿಗೆ ನೋಟಿಸ್ ಕೊಡಿ. ಹೆಂಗಪ್ಪ ನೀನ್ ಪರ್ಮಿಷನ್ ಕೊಟ್ಟೆ ಅಂತ ಹೇಳ್ಬಿಟ್ಟು ಪಂಚಾಯತಿಗೆ 7 ದಿನದ ಒಂದು ನೋಟಿಸ್ ಕೊಡಿ. ಅವ್ರು ಕೋರ್ಟ್ಗೆ ಹತ್ತದ, ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ತದೆ. ನೀವ್ಯಾರು ಹೇಳಕ್ಕೆ ರೀ? ಕಾಂಗ್ರೆಸ್ ಅವ್ರು ಯಾರು? ಹೂ ಆರ್ ಯು? ಯಾವ ರೈಟ್ಸ್ ಇದೆ ನಿಮ್ಗೆ? ಹನುಮಂತನ ಧ್ವಜ, ರಾಮ ಮಂದಿರದ ಮುಂದೆ ಹನುಮಂತನ ಧ್ವಜ ಹಾಕಕ್ಕೆ ನಮ್ಗೆ ರೈಟ್ಸ್ ಇದೆ, ತೆಗಿಯಕ್ಕೆ ನಿಮ್ಗೆ ಯಾವ ರೈಟ್ಸ್ ಇದೆ? ಇದು ಅದಕ್ಕೋಸ್ಕರ ಅಲ್ಲೇ ಹಾಕ್ಬೇಕು ಅನ್ನೋದೇ ನಮ್ ಡಿಮ್ಯಾಂಡ್. ನಾನು ನಮ್ಮ ಹೋರಾಟಕ್ಕೆ ನಮ್ಮ ಬೆಂಬಲ ಕೊಟ್ಟಿದ್ದೀನಿ. ಇದೇನು ಇಲ್ಲಿಗೆ ನಿಲ್ಲಲ್ಲ. ನಮ್ಮ ನಾಯಕರಿದ್ದಾರೆ ನೋಡಿ, ಸ್ಥಳೀಯ ನಾಯಕರಿದ್ದಾರೆ. ನಾಳೆ ಇದ್ರ ಬಗ್ಗೆ ಏನ್ ಪ್ರತಿಭಟನೆಯನ್ನ ಮಾಡಬೇಕು, ಇಲ್ಲಿಂದ DC ಆಫೀಸು ಏನೇನು ಪ್ರತಿಭಟನೆ ಮಾಡಬೇಕು ಅಂತ ಈ ಕೂತು ಚಾಕ್ಔಟ್ ಮಾಡ್ತಾರೆ. ಅದ ಪ್ರಕಾರ ಹೋರಾಟ ಮಾಡ್ತಾರೆ. ನಾನು ಕೂಡ ಈ ಹೋರಾಟಕ್ಕೆ ಪೂರ್ತಿ ಬೆಂಬಲ. ನನಗೆ ತಿಳಿದ ತಕ್ಷಣ ನಾನೆಲ್ಲ ಕಾರ್ಯಕ್ರಮ ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ನಾನು ಜನ ದುಡ್ಡು ಹಾಕಿ ಧ್ವಜಸ್ತಂಭವನ್ನು ಮಾಡಿದ್ದಾರೆ, ತಮ್ಮ ಭಾವನೆಯನ್ನ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಎಷ್ಟು ಕಡೆ ಧ್ವಜವನ್ನು ಹಾಕಿದ್ದಾರೆ, ಎಷ್ಟು ಕಡೆ ಧ್ವಜಸ್ತಂಭ ಹಾಕಿದ್ದಾರೆ, ಎಲ್ಲ ಇವ್ರನ್ನ ಕೇಳಿ ಹಾಕಿದ್ದಾರೆ. ಅಟ್ಲೀಸ್ಟ್ ಇಲ್ಲಿ ಕೇಳಿ ಹಾಕಿದ್ದಾರೆ, ತಮ್ಮ ಸ್ವಂತ ಹಣ ಹಾಕಿ ಮಾಡಿದ್ದಾರೆ. ಈ ರೀತಿ ಸರ್ಕಾರದ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡು ಜನರ ಭಾವನೆ ವಿರುದ್ಧವಾಗಿ ಈ ರೀತಿ ಲಾಠಿ ಚಾರ್ಜ್ ಅನ್ನು ಮಾಡಿ 144 ಹಾಕಿ ಈ ರೀತಿ ಮಾಡುವಂತ ಕೆಲಸ ಏನಿದೆ, ಈ ರೀತಿ ದ್ವೇಷಿಸುವಂತ ಅವಕಾಶ ಏನಿದೆ ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಸರ್ಕಾರ ನಿಜಕ್ಕೂ ದ್ವೇಷದ ರಾಜಕಾರಣವನ್ನ ಮಾಡ್ತಿದ್ದಾರೆ. ಈ ಸರ್ಕಾರ ನಮ್ಮ ಹಿಂದೂ ಕಾರ್ಯಕರ್ತರನ್ನ, ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ. ಇವತ್ತು 500 ವರ್ಷದ ಈ ಅವಮಾನ, ನಾವು ಅನ್ಯಾಯಕ್ಕೆ ಒಳಗಾಗಿದ್ದನ್ನ ಸರಿಪಡಿಸುವಂಥದ್ದು ಇಡೀ ಭಾರತದ ಜನರ ಭಾವನೆ ಆಗಿತ್ತು. ಅದೇ ದಾರಿನಲ್ಲಿ ಕೆರಗೋಡಿನ ಜನರು ರಾಮನ ಧ್ವಜ, ಹನುಮನ ಧ್ವಜವನ್ನ, ಭಗವಧ್ವಜವನ್ನ ಹಾರಿಸಿದ್ದಾರೆ. ಅವ್ರೇನು ತಪ್ಪೇನು ಮಾಡಿಲ್ಲ. ಸರ್ಕಾರದ ಕಂಬದ ಮೇಲೆ ಹಾರಿಸಿಲ್ಲ, ಅವರೇ ದುಡ್ಡು ಹಾಕಿ ಮಾಡಿರುವಂತ ಈ ಧ್ವಜಸ್ತಂಭ. ವಿಟಿ ನ್ಯೂಸ್ ಕನ್ನಡ, ಸಾಮಾಜಿಕ ಬದಲಾವಣೆಗಾಗಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಿಮ್ಮ ವಿಟಿ ನ್ಯೂಸ್ ಕನ್ನಡವನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.